ಇದೆ. ಈಗ ನವೆಂಬರ್ 10 ಬಂದಿದ್ದೀವಿ. ನಮ್ಮ ಎಲ್ಲ ಸಬ್ ಡಿವಿಷನ್ನಲ್ಲಿ ಸಿಂಗಲ್ ವಿಂಡೋ ಓಪನ್ ಮಾಡಿದ್ದೀವಿ. ಹಿಂದೆ ಎಲ್ಲ ನಾವು ಮೊನ್ನೆ ಪೊಲೀಸ್ ಜೊತೆಗೂ ಕೂಡ ಟೌನ್ ಹಾಲ್ನಲ್ಲಿ ಸಭೆ ನಡೆಸಿದಾಗ ಅವರು ಒಂದು ವಿಂಡೋಯಿಂದ ಸುಮಾರು ವಿಂಡೋಗೆ ಹೋಗಬೇಕು ಅಂತ ಹೇಳಿದರು. ಅದು ಪೊಲೀಸ್ನೂ ಕೂಡ ನಾವು ಹೇಗೆ ವ್ಯವಸ್ಥೆ ಮಾಡಿಕೊಂಡು ಮೈಕ್ ಪರ್ಮಿಷನ್ ಏನಿದೆ ಮೊದಲೇ ಪಡೆದುಬಿಟ್ಟು ಅಲ್ಲಿ ಬಂದರೆ ಸರಿ ಇರುತ್ತೆ ಅಂತ ಬೇರೆ ಬೇರೆ ವಿಚಾರಗಳು ಚರ್ಚೆಯಾಗಿ ಈ ಸಲ ಸ್ವಲ್ಪ ಸುಶ್ರುತವಾಗಿ ನಡೀತಾ ಇದೆ. ಎಲ್ಲರೂ ಸಿಂಗಲ್ ವಿಂಡೋಗೆ ಕೊಟ್ಟ ಮೇಲೆ ಬೇಗ ಅದರಲ್ಲಿ ವಿಲೇವಾರಿ ಆಗ್ತಾ ಇದೆ. POP ಗಣೇಶ ಬ್ಯಾನ್ ಮಾಡಿದ್ದು ಇವತ್ತಿನಿಲ್ಲ, 4-5 ವರ್ಷಗಳಿಂದ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಡಿದ್ದೆ. ಅವ್ರ ಸಹಾಯ ಪಡೆದು ನಾವು ಕೂಡ ಎಷ್ಟು ಮಟ್ಟಕ್ಕೆ ಎನ್ಫೋರ್ಸ್ ಮಾಡಲಿಕ್ಕೆ ಆಗ್ತದೆ ಮಾಡ್ತಾ ಇದ್ದೇವೆ. ನಾಗರಿಕರಿಗೂ ಕೂಡ ನಾವು ಕೋರಿದ್ದೇವೆ. ಅದು ಯಾಕೆಂದರೆ ಅದು POP ಗಣೇಶ ವಿಲೆ ಆಗಲ್ಲ, ನೀರಿನಲ್ಲಿನೂ ವಿಲೆ ಆಗಲ್ಲ. ಸೊ ಹೀಗಾಗಿ ವಿಸರ್ಜನೆ ಮಾಡುವಾಗ ಕಷ್ಟ ಉಂಟಾಗ್ತದೆ. ವಿಗ್ರಹಗಳು ಕರೆಕ್ಟಾಗಿ ಅದರಲ್ಲಿ ವಿಲೆ ಆಗದೇ ಇರುವುದರಿಂದ ಧಾರ್ಮಿಕ ರೀತಿಯಿಂದಲೂ ಕೂಡ ಅದರಲ್ಲಿ ಸ್ವಲ್ಪ ಅಡಚಣೆಯೇ ಇದೆ. ಹೀಗಾಗಿ ಎಲ್ಲರೂ ಅರ್ಧನ್ ಗಣೇಶ ನಮ್ಮ ಬಳಕೆ ಮಾಡಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಏನು ಬರುತ್ತದೆ ಅದು ಸ್ವಲ್ಪ ಅದರಲ್ಲಿ ರೆಡ್ ಇತ್ಯಾದಿ ಜಾಸ್ತಿ ಇರುವುದರಿಂದ ಅದನ್ನು ಕೂಡ ಅಪಾಯಕರವಾಗಿ ಇರುವುದರಿಂದ ಅದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಕೋರುತ್ತೇವೆ. ಮಣ್ಣಿನ ಗಣೇಶ ವಿಗ್ರಹ ಸ್ವಲ್ಪ ಅಷ್ಟೆತ್ತರ ಮಟ್ಟಕ್ಕೆ ಇರಲ್ಲ, ಬಟ್ ಭಾವನೆ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಅದು ಸೈಜ್ಗಿಂತ ಭಾವನೆ ಜಾಸ್ತಿ ಮಹತ್ವದ ವಿಚಾರ ಇರುವುದರಿಂದ ಎಲ್ಲರೂ ಈ ಕಡೆ ಗಮನ ಕೊಟ್ಟು ಪ್ರಗತಿ ಅದನ್ನು ನಮ್ಮ ಪ್ರಕೃತಿ ಪ್ರಕಾರ ಹಾಗೂ ಪ್ರಗತಿಪರ ಆಗಿ ಚೆನ್ನಾಗಿ ನಮ್ಮ ಅರ್ಧನ್ ಗಣೇಶ ಮಣ್ಣಿನ ಗಣೇಶ ವಿಗ್ರಹಗಳನ್ನು ಬಳಕೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ. ಅದು ಎಲ್ಲ ನಿಯಮಗಳು ರೂಲ್ಸ್ ಇವೆ.